ಎಲ್ರಿಗೂ ಶುಭೋದಯ. ಇವತ್ತು ಇನ್ನು ಮಕ್ಕಳಿರೋದ್ರಿಂದ ಇವರೆಲ್ಲ ಮಲಗಿದ್ದಾರೆ. ಇನ್ನು ಕೆಲವರು ವಾಕ್ ಹೋಗ್ಬಿಟ್ಟಿದ್ದಾರೆ. ತುಂಬ ಜನ ಇರೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ. ಕಸ ಗುಡಿಸೋರ್ಸೋಕ್ಕೆಲ್ಲ ಸ್ವಲ್ಪ ಅಂದರೆ ಕಷ್ಟ ಆಗುತ್ತೆ. ಎಲ್ಲ ಓಡಾಡ್ತಾ ಇರ್ತಾರೆ. ಇನ್ನು ಮಕ್ಕಳು ಮರಿ ದೊಡ್ಡರಾದರೆ ಒಂದು ಕಡೆ ಕೂತ್ಕೊಳ್ತಾರೆ. ಮಕ್ಕಳ ಮಲಗಿದಾಗಲೇ ಕೆಲಸ ಮುಗಿಸ್ಕೋಬೇಕು. ಸೊ ಹಾಗಾಗಿ ಕೆಲವ್ರು ಮಲಗಿದ್ದಾರೆ, ಇನ್ನೊಂದಿಬ್ಬರು ಹೊರಗಡೆ ವಾಕ್ ಹೋಗಿದ್ದಾರೆ. ಬೆಳಗ್ಗೆನೇ ಆಟಾಡಕ್ಕೆ ಹೋಗೈತೆ. ನಮ್ಮ ಚಿಕ್ಕವಂತೂ ಬೇಗ ಎದ್ದು ಬಿಡ್ತಾಳೆ. ಸೊ ಇನ್ನು ಅವರೆಲ್ಲ ಬರೋದ್ರೊಳಗೆ ಬಾಗಿಲಿಗೆಲ್ಲ ನೀರು ಹಾಕಿ ತಿಂಡಿಗೆ ರೆಡಿ ಮಾಡ್ಕೊಬೇಕು. ನಾನು ಆ್ಯಕ್ಚುಲಿ ಇಡ್ಲಿಯಲ್ಲಿ ಹೊಸ್ಲು ಗುಡಿಸಲ್ಲ. ಅಂದರೆ ನಂಗೆ ಗೊತ್ತಿರಲಿಲ್ಲ, ಮೊದಲಾಗಿ ಮಾಡ್ತಾಯಿದ್ದೆ. ಈಗ ಇಡ್ಲಿನ ಹೊಸ್ಲಿಗೆ ತಾಗ್ಸಲ್ಲ. ಸೊ ಹಾಗಾಗಿ ಹೊರಗಡೆ ಎಲ್ಲ ಇದ್ರಲ್ಲಿ ಗುಡಿಸ್ಕೊಂಡು ಅದು ಬಟ್ಟೆಲ್ಲ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ. ಹಾಗೆ ಇವತ್ತು ಮಲ್ಗೋಗೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ನಮ್ಮ ಸ್ಫೂರ್ತಿನ ಬರೋಕ್ಕೆ ಹೇಳುಂಟು. ಅವಳು ಬೆಂಗಳೂರಲ್ಲೇ ಇರೋದು. ಅವಳಿಗೆ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಪಾಪುಗೆ ರಜೆ ಇತ್ತು. ಅವಳಿಗೂ ಮಕ್ಕಳು ಒಟ್ಟಿಗೆ ಸೇರ್ಕೊಂಡ್ರೆ ಖುಷಿ ಅಲ್ವಾ ಒಟ್ಟಿಗಿದ್ದಾಗ. ಹಾಗಾಗಿ ಅವಳು ಮಾಲ್ ಆಫ್ ಏಷ್ಯಾದ ಹತ್ರ ಬಾ, ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ವಿ. ನಾವು ಆ್ಯಕ್ಚುಲಿ ಮಾಲಿಗೆ ಹೋಗಿ ತುಂಬ ದಿನ ಆಗಿಬಿಡ್ತು. ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಯಾವಾಗಲೂ ಈಗೇನೆ ಬಾಗಿಲು ಗುಡಿಸೋದು ಒರೆಸೋದು ಅದೇನೋ ಇದೊಂದು ಮಾಡೋದು ಅಂದರೆ ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ಇಲ್ಲಿಂದನೆಲ್ಲ ಬೆಳಿಗ್ಗೆ ದಿನ ಸ್ಟಾರ್ಟ್ ಆಗೋದ. ಹಾಗಾಗಿ ನೆಮ್ಮದಿಲಿ ಗುಡಿಸಿ ರಂಗೋಲಿ ಬಿಟ್ಟು ಮಾಡೋದು. ರಂಗೋಲಿಯಲ್ಲೇ ಬಿಟ್ಟಿರ್ತೀವಿ. ಬಿಟ್ಟು 2 ನಿಮಿಷ ಹಿಂಗೆ ಬರೋದ್ರೊಳಗೆ ಇವರೆಲ್ಲ ಇಲ್ಲಿ ರಂಗೋಲಿನ ಚೆಲುವಿನ ಚಿತ್ತಾರ ಮಾಡೋಕ್ಕಿರ್ತಾರೆ. ಹಾಗಾಗಿ ರಂಗೋಲಿದ ಮ್ಯಾಟ್ ಬರುತ್ತಲ್ಲ, ಅದನ್ನೇ ತಗೊಂಡು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಪುಟ್ಟ ಜಾಗ ಅಲ್ವಾ, ಇಲ್ಲೇ ಓಡಾಡೋದು ಗಜಿ ಬಿಜಿ ಚಿಕ್ಕ ಜಾಗ. ಪಾಪ ಅವ್ರು ತಾನೇ ಹೆಜ್ಜೆಡಕ್ಕೂ ತಾನೇ ಎಲ್ಲಿರ್ತಾರೆ. ಮತ್ತು ಬಾಗಿಲಿಗೆ 4 ರಂಗೋಲಿ ಬಿಡಬೇಕಂತೆ. ಹಾಗೆ 10:30 ಒಳಗೆ ಡಸ್ಟ್ಬಿನ್ಗೆ ಇಲ್ಲಿ ಕಸ ಹಾಕ್ಬಿಡ್ಬೇಕು. ವೆಟ್ಟು ಡ್ರೈ ಮತ್ತು ಡೈಪರ್ಸ್ ಎಲ್ಲ ಒಂದೊಂದು ಬ್ಯಾಗಿಗೆ ಹಾಕಬೇಕು. ಇಲ್ಲ ಅಂದರೆ ಅವರೇ ಬಂದುಬಿಟ್ಟು ಹೇಳ್ತಾರೆ ಹಿಂಗೆ ಮಿಕ್ಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ 10:30ಗೆ ಹಾಕಿದ್ರು. ಪಾಪ ಅವ್ರು 10:30 ಕರೆಕ್ಟಾಗಿ ಎಕ್ಸಾಕ್ಟ್ ಒಂದು 2 ನಿಮಿಷ ಆಚೆ ಈಚೆ ಆಗುತ್ತೆ. ಅವರೇ ಬಂದು ತಗೊಂಡು ಹೋಗ್ತಾರೆ. ಅದೊಂದು ತಲೆ ಬಿಸಿ ಇಲ್ಲ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಪಾತಿ ಅರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಎಲ್ಲರಿಗೂ ಆ್ಯಕ್ಚುಲಿ ಚಪಾತಿ ಇಷ್ಟಪಟ್ಬಿಡ್ತಾರೆ. ಸೊ ಹಾಗಾಗಿ ಚಪಾತಿ ಮಾಡಿಬಿಡ್ತೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಬೇಕು. ಉಪ್ಪು, ಮೊಸರು, ಸಕ್ಕರೆ, ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೊನ್ನೆ ತಗೊಂಡು ಬಂದಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಹಾಕೋದು ಅಂತ ಹೇಳ್ತಾರೆ. ಬಿಸಿ ಬಿಸಿ ಸಾಂಬಾರು ಆಫೀಸಿಗೆಲ್ಲ ಕೊಟ್ಟು ಕಳ್ಸೋಕ್ಕೆ ಬಿಸಿ ಹಾಲು ಹಾಕೋದು. ಸೊ ಹಾಗಾಗಿ ನನ್ನ ಮಗನಿಗೆ ಊಟ ಮತ್ತು ಹಾಲಿಗೆ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಇರುತ್ತೆ. 6-7 hours ಬಿಸಿ ಇರುತ್ತೆ ಇದು. ಕೆಲವ್ರು ಹೇಳ್ತಾರೆ ಚಪಾತಿನಿ ತುಂಬ ಹೀಟ್. ಇದು ಚಪಾತಿನೂ ತುಂಬ ತಿನ್ನಬಾರ್ದು ಅಂತಾರೆ, ರೈಸು ತುಂಬ ತಿನ್ನಬಾರ್ದು ಅಂತಾರೆ. ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಯಾವುದನ್ನು ಎಷ್ಟೆಷ್ಟು ತಿನ್ಬೇಕು ಅಷ್ಟೇ ತಿನ್ನಬೇಕು. ಅತಿಯಾಗಿ ಯಾವ್ದು ಇರಬಾರ್ದು. ಅಮೃತನೂ ವಿಷ ಅಂತಾರಲ್ಲ ಹಾಗೆ. ಚಪಾತಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು. ಸಕ್ಕರೆ, ಮೊಸರು ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಆಯ್ತು ಆ್ಯಕ್ಚುಲಿ. ಈಗ ಮಕ್ಕಳನ್ನ ಒಂದು ರೌಂಡ್ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ಬೇಕು. ಈಗ 9 ಗಂಟೆಯಿಂದ 12:30 ಒಳಗೆ ಅಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇನ್ನು ನಮ್ಮ ಸ್ಫೂರ್ತಿ ಸಂಜೆ ಆಗುತ್ತೆ ಅಂತ ಹೇಳಿದ್ದ. ಹಾಗಾಗಿ ಸಂಜೆನೆ ಮಾಲ್ಗೆ ಹೋಗೋ ಪ್ಲಾನ್ ಮಾಡಿದ್ವಿ. ಈಗ ಬೆಳಗ್ಗೆ ಮಧ್ಯಾಹ್ನ ಹೋಗ್ಬೇಕು ಅಂದ್ಕೊಂಡು ಕ್ಯಾನ್ಸಲ್ ಮಾಡಿ ಈಗ ಸಂಜೆ ಪ್ಲಾನ್ ಮಾಲ್ಗೆ ಹೋಗೋದು. ಪ್ರತಿ ವರ್ಷ ಸೆಪ್ಟೆಂಬರ್ ಬಂದರೆ ನನಗನ್ಸುತ್ತೆ ಯಾಕೆ ಸ್ಕಿನ್ ಡಲ್ಲಾಗಿ ಕಾಣಿಸುತ್ತೆ ಅಂತ. ಮೇಕಪ್ ಮಾಡಿದರೂ ಚೆನ್ನಾಗಿ ಕೂರಲ್ಲ, ನ್ಯಾಚುರಲ್ ಆಗಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ನೋಡೋಕ್ಕೆ ಒಂಥರ ಮುಖ ಟಯರ್ಡ್ ಮತ್ತು ಹಾಳಾದಂಗೆ ಕಾಣಿಸ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಈ ಸೆಪ್ಟೆಂಬರ್ ತಿಂಗಳೇ. ಅಂದರೆ ಈ ಟೈಮಲ್ಲಿ ಮಳೆಗಾಲ ಆಗಿರ್ಬೋದು ಅಥವಾ ಪೊಲ್ಯೂಷನ್, ಹ್ಯುಮಿಡಿಟಿ ಇದಕ್ಕೆಲ್ಲ ಕಾರಣ. ಜೊತೆಗೆ ಹಬ್ಬ, ಟೆನ್ಷನ್, ಇದರಿಂದನೇ ನಮ್ಮ ಸ್ಕಿನ್ ನ್ಯಾಚುರಲ್ ಶೈನ್ ಕಳ್ಕೊಳ್ಳುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಹೆಚ್ಚಾಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿರೋ ಚಿಕ್ಕ ಚಿಕ್ಕ ರಂಧ್ರಗಳು ಮುಚ್ಕೊಳ್ಳುತ್ತೆ. ನನಗೂ ಅದೇ ಪ್ರಾಬ್ಲಮ್. ಎಷ್ಟೋ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕ್ನ ಟ್ರೈ ಮಾಡಿದ್ದೀನಿ, ಆದರೂ ಕೂಡ ನನಗೆ ಈ ಡಲ್ನೆಸ್ ಹೋಗಲಿಲ್ಲ. ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಟ್ರೈ ಮಾಡಿದೆ. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಆ್ಯಪ್ ಓಪನ್ ಮಾಡಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಿದರೆ ಆಯಿತು. ಆ್ಯಪ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ನ ಡಿಟೆಕ್ಟ್ ಮಾಡುತ್ತೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಡರ್ಮಟಾಲಜಿಸ್ಟ್ಗಳು ನಿಮಗೆ ಪರ್ಸನಲ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಜೊತೆಗೆ ಮತ್ತೆ ಆ ಕಿಟ್ ಡೈರೆಕ್ಟ್ ನಿಮ್ಮ ಮನೆಗೆ ತಲುಪುವಂತೆ ಕೂಡ ಮಾಡ್ತಾರೆ. ಹಾಗೆ ಇದನ್ನ ತರಿಸ್ಕೊಳ್ಳೋದು ಕೂಡ ತುಂಬಾನೇ ಈಸಿ. ಮತ್ತೆ ಡರ್ಮಟಾಲಜಿಸ್ಟ್ ಕ್ಲಿನಿಕ್ಗೆ ಹೋಗೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಹಾಗೆ ಈ ಅಮೌಂಟ್ ಅಲ್ಲಿ ಕನ್ಸಲ್ಟೇಷನ್ ಫೀಸ್, ಡೆಲಿವರಿ ಚಾರ್ಜ್, ಹಾಗೆ ತಿಂಗಳಿಗೊಮ್ಮೆ ಉಚಿತ ಫಾಲೋ ಅಪ್, ಡಾಕ್ಟರ್ ಪರ್ಸನಲ್ ಫುಡ್ ಚಾರ್ಟ್ ಕೂಡ ಸೇರಿರುತ್ತೆ. ಮತ್ತೆ 98% ಕ್ಯೂರ್ ಸ್ಕಿನ್ ಯೂಸರ್ಸ್ಗೆ ಇದು 3 ವಾರದಲ್ಲಿ ರಿಸಲ್ಟ್ ಸಿಕ್ಕಿದೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಸರ್ಪ್ರೈಸ್ ಏನು ಗೊತ್ತಾ? ಈ ಕಿಟ್ನ ಬೆಲೆ 2200 ರೂಪಾಯಿ. ಸೆಪ್ಟೆಂಬರ್ ತಿಂಗಳು ಮಾತ್ರ ಅಂತಲ್ಲ, ನಿಮ್ಮ ಸ್ಕಿನ್ನಲ್ಲಿ ಈ ಪ್ರಾಬ್ಲಮ್ಸ್ ಯಾವತ್ತೇ ಕಾಣಿಸ್ಕೊಂಡ್ರು ಕೂಡ ಕ್ಯೂ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ಕೊಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ನಾವು ಆ್ಯಕ್ಚುಲಿ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ಮಾಲ್ಗೆ ಬಂದು. ನಮ್ಮನೆಯವ್ರನ್ನ ಯಾವಾಗಲೇ ಕೇಳಿದಾಗ ರೆಡಿ ಮಾಡೋರು, ಸರಿ ರೆಡಿ ಕೆಲಸ ಇರೋದಲ್ವಾ, ಅವರು ರೆಡಿಯಾಗಿ ಬಿಟ್ಕೊಟ್ಟು ಬರ್ತೀನಿ ಅನ್ನೋರು. ರೆಡಿ ಆದಮೇಲೆ ಆಮೇಲೆ ಕ್ಯಾನ್ಸಲ್ ಆಗಿಬಿಡೋದು ಯಾವುದೋ ಕಾರಣದಿಂದ. ಇವತ್ತು ಮಕ್ಕಳೆಲ್ಲ ಇದ್ರಲ್ಲ ಅಂತ ಫ್ರೀಯಾಗಿ ಬಂದಿದ್ದೀವಿ. ನಮ್ಮನೆಯವ್ರಿಗೆ ಗೊತ್ತಿಲ್ದಂಗೆ ನಿಧಾನಕ್ಕೆ ಬರೋಣ ಅಂತ ಬಂದರೆ ಕ್ಯಾಬ್ ಬುಕ್ ಮಾಡಿ ಅಲ್ಲಿಗೆ ಬಂದಮೇಲೆ ಗೊತ್ತಾಗ್ಬಿಡುತ್ತಲ್ಲ. ಅವಾಗ ಗೊತ್ತಾಗಿ ಕೇಳಿ ಜೋರು ಮಾಡಿ ಬೈದು ಈಗ ಹೆಂಗೆ ಸಮಾಧಾನ ಮಾಡ್ಕೊಂಡು ಬಂದು. ಇನ್ನು ಸ್ಫೂರ್ತಿ ಕೂಡ ಬಂದಿರಲಿಲ್ಲ. ಹಾಗಾಗಿ ಅಷ್ಟರೊಳಗೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ತೆಕ್ಕೊಳ್ತಾ ಇದ್ದು. ಇನ್ನೇನು ಅವಳು ಬರೋ ಟೈಮು. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದು ಯಾವ ಕಡೆಯಿಂದ ಬರ್ತಾಳೆ ಅಂತ ಹೇಳಿಬಿಟ್ಟು. ತೆಕ್ಕೊಂಡ್ರೆ ಕೇಳಿ ನನ್ನ ಮಗಳು ಕಷ್ಟಪಟ್ಟು ಅಲ್ಲಿ ಬಿಡ್ತಾಳೆ.
ಹೇಗೋ ಮಕ್ಳನ್ನ ಕಾಡಿ ಬೇಡಿ ಫೋಟೋ ತೆಗೆಸ್ಕೊಳ್ತಾ ಇದೀವಿ. ಚಿಕ್ಕವ ಚೆನ್ನಾಗಿ ತೆಗಿತಾಳ, ನನ್ನ ಮಗಳು ಚೆನ್ನಾಗಿ ತೆಗಿತಾಳ ಅಂತ ಅನ್ಕೊಂಡು ಒಂದು ಫೋಟೋಸ್ ಇರಲ್ಲ. ಮನೆಯಿಂದ ಹೊರಡುವಾಗ ಇವಾಗ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅಲ್ಲಿ ಬಂದು ಇಲ್ಲಿ ಬಂದು ಬರೋದ್ರೊಳಗೆ ಆಗೋಗಿರುತ್ತೆ. ನೋಡಿ ಅಂತ ಇಂತ ಬಂದ್ರು ನಮ್ಮ ಬುಜ್ಜುನು ಮತ್ತು ನಮ್ಮ ಪೂರ್ತಿನು. ಮಕ್ಕಳಿಗೆ ಒಬ್ರನ್ನೊಬ್ರು ನೋಡ್ಕೊಂಡು ಖುಷಿ. ನಮ್ಮ ಬುಜ್ಜು ಪೂಜೆ ದಡಮ ಎಲ್ಲಿ ಅಂತ ಹುಡುಕ್ತಿದ್ದೆ, ಹಾಯ್ ಮಾಡ್ತಾ ಇದೆ. ಎಲ್ಲಿಗೆ ಇವನೇ ದೊಡ್ಡಣ್ಣ, ಹಿಂಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಹಾಗೆ ಮಕ್ಕಳನ್ನ ಹೇಳ್ಕೊಂಡು ಬೈಕೊಂಡು ಮಾತಾಡ್ಕೊಂಡು ಹೋಮ್ ಸೆಂಟರ್ಗೆ ಒಂದು ವಿಸಿಟ್ ಮಾಡಿ ಅಲ್ಲಿಂದ ಇನ್ನು ಸಂಜೆ ಊಟ ಟೈಮ್ ಆಗಿತ್ತಲ್ಲ, ಎಲ್ಲ ಮಕ್ಳಿಗೂ ಹೊಟ್ಟೆ ಹಸಿದಿತ್ತು. ಸೊ ಹಾಗಾಗಿ ಇಲ್ಲೇ KFCಗೆ ಬಂದಿದ್ದು, ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಅಂದರೆ ನಾವು ಬಂದಿದ್ದೆ ಸಂಜೆ ಅಲ್ವಾ, ಅಲ್ಲಿ ಮಾಲ್ಗೂ ಬಂದಂಗಾಗುತ್ತೆ, ಮಕ್ಕಳನ್ನು ಕರ್ಕೊಂಡು ಹೋದಂಗಾಗುತ್ತೆ, ನಮ್ಮ ಸ್ಫೂರ್ತಿನೂ ಕರ್ಕೊಬಂದಂಗಾಗುತ್ತೆ, ಎಲ್ಲ ಊಟ ಎಲ್ಲ ಮುಗಿಸ್ಕೊಬಂದಂಗಾಗುತ್ತೆ ಅಂತ ಹೇಳಿ ಬಂದಿದ್ದು ಅಷ್ಟೇ. ಸೊ ಎಲ್ಲ ಕಡೆ ಸುತ್ತಾಡ್ಕೊಂಡು ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದು. 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ವ. ಈಗ ನಮ್ಮ ಮನೆಗೆ ಹೋಗ್ತಿರೋದು, ಆದರೆ ನನ್ನ ತಂಗಿ ಮಗಳಿಗೆ ಸುಮ್ಮನೆ ಮತ್ತೆ ವಾಪಸ್ ಹೋಗ್ತೀಯಾ ಅಂತ ಕೇಳ್ತಾ ಇದ್ದೆ ನಮ್ಮ ಸ್ಫೂರ್ತಿನ. ಹಾಗಾಗಿ ಅದ್ರ ಮುಖ ನೋಡಿ ಎಕ್ಸ್ಪ್ರೆಷನ್, ಪಾಪ ಅದಕ್ಕೆ ಬೇಜಾರು, ನಮ್ಮ ಜೊತೆ ಇರೋದಂತ ಅದಕ್ಕೆ ಖುಷಿ ಇತ್ತು. ಸ್ಫೂರ್ತಿ ನೀನು ಹಿಂಗೆ ಮನೆಗೆ ಹೋಗ್ತೀಯಾ? ಮತ್ತೆ ಯಾವಾಗ ಬರ್ತೀಯ ಮತ್ತೆ ಮನೆಗೆ? ನಾಳೆ ನಾಡಿದ್ದು ನಾವು ಊರಿಗೆ ಹೋಗ್ತೀವಿ ಅನ್ಸುತ್ತೆ. ಅನ್ಸಿತ್ತು ಸ್ಕೂಲ್ ಅಂತ ಮನೆ ಅವ್ರು ಇನ್ನೊಂದ್ಸರಿ ಬರ್ತಾರೆ. ನಾಳೆ ಅಲ್ಲ, ನಾಳೆ ಊರಿಗೆ ಬಾ ಆಯ್ತಾ? ಊರಿಗೆ ಬನ್ನಿ, ಸಿಗ್ಬೇಕು ಆಯ್ತಾ ಊರಲ್ಲಿ. ಪಾಪ ತಿಂದಿದ್ದು ಆಮೇಲೆ ಇಲ್ಲ ಮಕ್ಳಿಗೆ ನಮ್ಮ ಮನೆಗೆ ಹೋಗೋದು ಪಾಪ, ಆಮೇಲೆ ತಿಂದಿದ್ದು ಮೈ ಹತ್ತದಂಗೆ ಆಗೋಯ್ತು ಮಕ್ಳು. ಸುಮ್ಮನೆ ನೀನು ರೇಗ್ಸಕ್ಕಂದೆ ಸ್ವಿಮ್ಮಿಂಗ್. ಪಾಪ ನಾನು ಹೇಳಿದ ತಕ್ಷಣ ಅದಕ್ಕೆ ಎಷ್ಟು ಬೇಜಾರಾಯಿತು ಗೊತ್ತಾ. ಹಾಗೆ ನಾನು ಹೇಳಿದ ತಕ್ಷಣ ಖುಷಿ ಆಯ್ತು ಅದಕ್ಕೆ. ಮತ್ತೆ ನನಗೆ ಸ್ಫೂರ್ತಿ ಆಟ ಆಡಿಸ್ತಿರೋದೇ ಗೊತ್ತಾಗ್ತಿಲ್ಲ. ಸ್ಫೂರ್ತಿ ನಮ್ಮಕ್ಕ ಇಲ್ಲಿ ಏಯ್ ನಾನ್ ಸೆನ್ಸ್ ಶಟ್ ಅಪ್. ಆಮೇಲೆ ಇವನೇ ನನ್ನ ಹೊಂದ್ಕೊಳ್ಳೋದೇ ಇಲ್ಲ ಅನ್ನೋದು. ಹಾಗೆ ನನ್ನ ಮಗ ತುಂಬ ಹೊತ್ತು ಯಾರ ಜೊತೆನೂ ಇರಲ್ಲ. ಮಕ್ಕಳೆಲ್ಲರೂ ನೋಡಿ ಅವ್ನು ಮೈ ಮರೆಸ್ಬಿಟ್ಟಿದ್ದಾನೆ ಅನಿಸುತ್ತೆ, ಹಾಗಾಗಿ ಸುಮ್ಮನಿದೆ. ಕೈ ತೊಳ್ಕೊಂತಿದೆ, ಬಿಟ್ಟರೆ ಸ್ನಾನನೇ ಮಾಡ್ತಾರೆ. ನಮ್ಮ ಅಕ್ಕನೂ ಅಂತಾಳೆ, ಅವಳು ಒಬ್ಳೆ ಬರಬೇಕು. ಅವಳು ಎದುರು ಕುಕ್ಲಿ, ಹಂಗಾಗಿ ಇವ್ರನ್ನ ಮುಂದೆ ಬಿಡ್ತಾಳೆ ಜೋರ್ ಮಾಡಿ. ಕೊಟ್ಟಿದ್ದಾರೆ ಅಂತ ಸಿಕ್ಕಲ್ಲ. ಕ್ಯಾಬ್ ಲೇಟ್ ಆಗುತ್ತೆ ನೋಡಿ. ವಾಶ್ರೂಮಿಗೆ ಹೋಗಿ ಬಂದು ಅಲ್ಲೇ ಜಗಳ ಮಾಡ್ಕೊ ಬಂದಿದ್ದಾರೆ. ಕಂಟೆಂಟ್, ಒಳ್ಳೆ ಕಂಟೆಂಟ್ ನನಗೆ. ಕಂಟೆಂಟ್ ನಾನು ಚಿಕ್ಕಮ್ಮ ಒಳ್ಳೆ ಕಂಟೆಂಟ್ ಕೊಡ್ತಾಳೆ. ಚಿಕ್ಕಮ್ಮ ಬರೋದು. ಈಗ ರಾತ್ರಿ ಅಲ್ವಾ, ಯಾರು ಇರಲ್ಲ, ಕಡಿಮೆ ಇರ್ತಾರೆ. ಮಾತಾಡಿದ್ರು ವಾಯ್ಸ್ ಎಕೋ ಬರ್ತಿರುತ್ತೆ ಅಂತದ್ರಲ್ಲಿ ಕಿರ್ಚಾಡ್ತಾ ಇದ್ರೆ ಬಿಟ್ಟಾರ. ಬಂದು ಮುಗಿಸ್ಕೊಂಡು ಎಲ್ಲರೂ ಇವಾಗ. ಹಾಗೆ ಬರ್ತಿದ್ದಾಗೇ ಎಲ್ಲರೂ TV ಆನ್ ಮಾಡ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಮಕ್ಕಳು ಒಟ್ಟಿಗೆ ಸೇರಿದಾರಲ್ಲ, ಖುಷಿ ನಮ್ಮ ಬುಜ್ಜಿಗಂತೂ. ರಾತ್ರಿ 12 ಗಂಟೆಲಿ ಲೆಮನ್ ಗ್ರಾಸ್ ಟೀ ಕುಡಿತಾ ಇದ್ದೀವಿ. ಮಕ್ಳಿಗೂ ಅದು ಇಷ್ಟ ಆಗಿಬಿಟ್ಟಿತ್ತು ಅಕ್ಕ ನೆನ್ನೆ ಮಾಡಿದಾಗ. ಹಾಗಾಗಿ ಇವಾಗಲೂ ಒಂದು ಸ್ವಲ್ಪ ಮಾಡ್ದೆ. ಒಂಥರ ಅದು ಮಾಡಿದಾಗ ಮನೆಯಲ್ಲೇ ಎಷ್ಟು ಗಮ್ ಅನ್ನತ್ತೆ ಗೊತ್ತಾ, ಚೆನ್ನಾಗಿರುತ್ತೆ.
ನಾಳೆಗೆ ಎಲ್ಲ ಮಕ್ಕಳುಗಳು ಪ್ಲ್ಯಾನ್ ಮಾಡ್ಕೊತಿದ್ರು, ಇಷ್ಟೊತ್ತಿಗೆ ಎದ್ಬಿಡೋಣ, ಇಷ್ಟೊತ್ತಿಗೆ ಸ್ವಿಮ್ಮಿಂಗಿಗೆ ಹೋಗ್ಬಿಡೋಣ, ಇಷ್ಟೊತ್ತಿಗೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಎಲ್ಲ ಮಾತಾಡ್ಕೊತಿದ್ರು. ಹಾಗೆ ನಾವು ಕೂಡ ಯಾರು ಇರಲಿಲ್ಲಲ್ವ, ನಾವೇ 3 ಜನ ನಾವೇ ಕಷ್ಟ ಸುಖ ಮಾತಾಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಮಕ್ಕಳು ನಾವು ಹೆಂಗಸ್ರುಗಳು ಈ ಥರ ಇದ್ಬಿಡಬೇಕು. ಮುಂಚೆ ಅಷ್ಟೇ ನಮ್ಮ ಅಮ್ಮವರು, ನಮ್ಮಮ್ಮ, ನಮ್ಮ ಕೊಪ್ಪಳ್ಳಿ ದೊಡ್ಡಮ್ಮ ಅವರೆಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ತುಂಬ ರಾತ್ರಿ ಎಲ್ಲ ಮಾತಾಡೋರು, ಬರೀ ದೆವ್ವದ ವಿಷಯ ಅದನ್ನೇ ಮಾತಾಡೋರು. ಇವಾಗ ನಾವು ಹಿಂಗೆ ಕಷ್ಟ ಸುಖ ಮಾತಾಡ್ಕೊತಾ ಇದ್ದು. ಹಾಗೆ ಬೆಳಗ್ಗೆ ಎದ್ದು ನಾನು ನಮ್ಮ ಬುಜ್ಜು ವಾಕ್ ಮಾಡ್ತಾಯಿದ್ದು ಒಂದು ರೌಂಡು. ಹಾಗೆ ಏನೋ ತೊಗೊಂಬಿಟ್ಟು ಬರೋಕ್ಕೆ ಹೋಗಿದ್ದು, ಶಾಪ್ ಇನ್ನೂ ಓಪನ್ ಆಗಿರಲಿಲ್ಲ. ಅಷ್ಟರೊಳಗೆ ಇಲ್ಲಿ ಮಕ್ಕಳೆಲ್ಲ ಒಟ್ಟೊಟ್ಟಿಗೆ ರೂಮಲ್ಲಿ ಸೇರಿಕೊಂಡು ಬಾಗಿಲು ಹಾಕೋದು ತೆಗೆಯೋದು ಮಾಡ್ತಾಯಿದ್ದು. ಲಾಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರನ್ನ ಕರೆಸಿದ್ದು ಲಾಕ್ ತೆಗಿಯೋಕ್ಕೆ. ಬಟ್ ಅದಿದ್ದರೆ ಮತ್ತೆ ಮಕ್ಕಳೇ ಇರ್ತಾರಲ್ವ ಮನೇಲಿ, ಸೊ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟಾಗಿ ತೆಗ್ಸಿದ್ವಿ. ಯಾಕೆ ಬೇಕಲ್ವ, ಒಂದೊಂದು ಸರಿ ಪಾಪನ ಮಲಗಿಸ್ಬಿಟ್ಟು ರೂಮಲ್ಲಿ ಸೌಂಡ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಡೋರ್ನ. ಒಂದೇ ಸರಿಗೆ ಲಾಕ್ ಆಗಿಬಿಡುತ್ತೆ, ಅವಾಗ ಪಾಪ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಯಾಕೆ ಆ ರಿಸ್ಕ್ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತೆಗೆಸ್ಬಿಟ್ಟಿದ್ದೀವಿ ಇದನ್ನು. ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದೆ. ಸಖತ್ತಾಗಿದೆ ಅಂತ ಹೇಳಿ ಅವ್ರು ತಿಂದಿದ್ದಾರೆ. ಚೆನ್ನಾಗಿ ಬಂದಿತ್ತು, ತುಂಬ ಸಿಂಪಲ್ ಕೂಡ. ಹಾಗೆ ಈಗ ಪೋರ್ಕು ಚಿಕನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಮಕ್ಕಳದು ರೊಟೀನ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮುಗಿಸ್ಬಿಟ್ಟು ಈಗ ಸ್ವಿಮ್ಮಿಂಗಿಗೆ ಹೋಗ್ಬಿಟ್ಟು ಬಂದು ಕೂತಿದ್ದಾರೆ. 12:15 ಆಗಿದೆ. ನಾವು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದು. ನಮ್ಮ ಸ್ಫೂರ್ತಿ ಸೊಪ್ಪು ಸೋಸ್ತಾ ಇದ್ಲು. 40 ರೂಪಾಯಿನ ಕಟ್ ತೊಗೊಬಂದಿದ್ದೆ, ಅದು 10-15 ರೂಪಾಯಿನ ಕಟ್ ಆಗೋವರೆಗೂ ಸೋಸ್ತಾನೆ ಇದ್ಲು. ಅಷ್ಟು ನೀಟಾಗಿ ಸೋಸ್ತಾ ಇತ್ತು ಮಾತ್ರ. ಹಾಗೆ ಆ ಕೈಲಿ ಅಡುಗೆ ಮಾಡ್ತಾಯಿದ್ಲು. ಪೋರ್ಕ್ ರೆಡಿ ಆಗಿತ್ತು. ನೆನೆ KFCಗೆ ಹೋಗಿದ್ವಲ್ಲ, ತೊಗೊಂಡಿದ್ದೆ, ಸ್ವಲ್ಪ ಉಳಿದುಬಿಟ್ಟಿದೆ. ಶೇರ್ ನೋಡಿ, ಸರಿಯಾಗಿ ಶೇರ್ ಮಾಡಬೇಕು. ಅದೊಂದು ಚೂರು ಈ ಕಡೆ ಪೀಸ್ ಈ ಕಡೆ ಹೋಯ್ತು ಅಂದ್ರೆ ಮತ್ತೆ ಜಗ್ಲಿಕ್ಕೆ. ಇದೊಂದು ಚೂರು ಜಾಸ್ತಿ ಇದೆ, ಕೈ ಚಿಕ್ಕವಂಗಿಲ್ವಾ? ನೋಡಿ ಮಾಡ್ಬೇಕಿಲ್ಲ ಅಂದ್ರೆ ಕುಸ್ತಿಗೆ ಬಂದ್ಬಿಡ್ತಾರೆ. ಅಕ್ಕ ಸಮೃದ್ಧಿನೂ ಅವ್ರ ಹೆಣ್ಮಕ್ಳು 3 ಜನಕ್ಕಲ್ವಾ. ನೋಡಿ ಈಗ ಸಮಾಗಿ ಹಂಚಿದ್ರು ನಮ್ಮ ಚಿಕ್ಕವ, ಅವಳಿಗಿಷ್ಟು ನಮ್ಗಿಷ್ಟು ಅಂತ ತಟ್ಟೆ ನೋಡೋದ. ಚಿಕ್ಕವನ್ ಕಣ್ಣು ಬಾಯಿನೇ ನೋಡಿ. ಆ ತಟ್ಟೆಲ್ಲ ಎಷ್ಟಿದೆ, ಈ ತಟ್ಟೆಲ್ಲ ಎಷ್ಟಿದೆ. ಎತ್ ಕೂತ್ಕೊಳ್ಳಿ ಮನೇನೆ. ಇಲ್ಲ ಮನೆ ಲೆಗ್ ಪೀಸ್ ಎಲ್ಲ ಒಂದೇ. ಕೂತ್ಕೊಳ್ಳಿ ಮಕ್ಳು, ಚೆಲ್ಬೇಡಿ. ಬರ್ಗರ್ ಅದು ಅಣ್ಣ ಬಿಟ್ಟಿದ್ದು. ಪಾಪ ಅವನಿಗೆ ಲೆಗ್ ಪೀಸ್ ಕೊಟ್ಟಿದ್ವಾ? ಇಲ್ಲ, 3 ಜನಕ್ಕೂ ಒಂದೊಂದು ಹಾಕಿದೀನಿ. ಚೂರು ಮುರ್ದು ಅದನ್ನು ಬಾಕ್ಸಿಂಗ್. ಅವಂದು ನೆನ್ನೆ ಬಿಟ್ಟಿದ್ದೆ, ಅವ್ನು ತಿಂತಿದ್ದಾನೆ. ನೀವುಗಳೇ ಎಕ್ಸ್ಟ್ರಾ ತಿಂತಾ ಇರೋದು ಗೊತ್ತಾ? ಅದೇ ನಾನು ಏನು ಹೇಳಿದೆ ನಿನಗೆ, ಅಮೇರಿಕಾ ಸಾಂಗ್ ಹಾಕೋ. ಹಾಗೆ ಕಿಚನಲ್ಲಿ ಇವರಿಬ್ಬರು ಬಿರಿಯಾನಿ ಮಾಡೋದು ಹೇಗೆ ಅಂತ ರೀಲ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಸ್ಫೂರ್ತಿ ಕಿಚನಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಹಾಗೆ ಅವಳು ತುಂಬ ವೆರೈಟಿ ಅಡುಗೆ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಒಂದೊಂದು ಸರಿ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಲಸ ಎಲ್ಲ ಮುಗಿಸಿ, ಅಡುಗೆ ಎಲ್ಲ ಮುಗಿಸಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೇಳಿ ಬರ್ತಾಯಿತ್ತು. ಗಸಗಸೆ ಹಣ್ಣಿನ ಮರ ನೋಡಿದ್ವಲ್ಲ, ಹಾಗಾಗಿ ಕಿತ್ಕೊಂಡಾಗ ನಿಂತಿದ್ದು ಇಲ್ಲೇ. ಇನ್ನೆಲ್ಲಿ ಸ್ಫೂರ್ತಿ? ಇಲ್ಲಿ ಎಷ್ಟೋ ವರ್ಷ ಹೋಗಿದೆ ಇದು ಅಜ್ಜ. ನಾನೀಗ ಅದನ್ನ ನೆನ್ಕೊಂಡೆ. ನಾವು ಬೆಂಗಳೂರು ಹಾಸನ ಮನೇಲಿ ಇದ್ದಾಗ ಅಜ್ಜ ಸಂಜೆ ವಾಕಿಂಗ್ ಕರ್ಕೊಂಡೋದಾಗ ನೋಡ್ತಾ ಇದ್ದಿದ್ದೆ. ನಂಗೂ ಇಷ್ಟ ಇಲ್ಲ ಇದು ಹೇಸ್ಗೆ. ಅಯ್ಯೋ ಛೇ. ಹಾಗೆ ಇವತ್ತು ನಮ್ಮ ಜೀಜು ಕೂಡ ಬರ್ತಾ ಇದ್ದಾರೆ. ನಾಳೆ ಅಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ. ಬಟ್ ಇವತ್ತು ಬರ್ತೀನಿ, ಸಂಜೆ ಹೋಗಬೇಕು, ರೆಡಿಯಾಗಿದೆ ಅಂತ ಹೇಳಿದರು. ಎಲ್ಲರಿಗೂ ಅದೇ ಬೇಜಾರಾಗ್ತಾಯಿತ್ತು, ಸಂಜೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಜೀಜು ಇವರಿಗೆ ನಮ್ಗಳಿಗೆ ಶಾಪ್ ಕೊಡೋಕ್ಕೆ ಅವ್ರು ಉಳಿಯೋಕ್ಕೆ ಅಂತಲೇ ಬಂದಿದ್ದರು. ಬಟ್ ಹೇಳಿರಲಿಲ್ಲ. ಬಂದು ಮನೇಲಿ ಕೂತಿದ್ರು. ಮಕ್ಕಳೆಲ್ಲ ಹೇರ್ ಕಟ್ ಮಾಡಿಸಿರೋದು ನೋಡಿಲ್ಲ. ಈಗ ಒಬ್ರೊಬ್ರು ನೋಡಿ ಅವ್ರಿಗೆ ನಗು. ನಿಮ್ದು ಹೇರ್ ಕಟ್ ನೋಡಿ ಏನಂತಾರೆ. ನಡಿ 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 ಜೀಜ. ಸವಾಸ ದೋಷ 2 ತಿಂಗಳಿಂದ. ಅಡುಗೆ ಎಲ್ಲ ಮಾಡಿಟ್ಟು ಹೊರಗಡೆ ಹೋಗ್ಬಿಟ್ಟು ಬಂದು ಇವಾಗ ಊಟ ಮಾಡ್ಕೊತಾ ಇದ್ದೀವಿ. ಅಂದರೆ ಪರೋಟ, ಪೋರ್ಕು ಮತ್ತು ಚಿಕನ್ ಚಾಪ್ಸು,
ಬಿರಿಯಾನಿ ಮಾಡಿದ್ದು. ನಮ್ಮ ಪೂರ್ತಿ ಪರೋಟ ಬಿಸಿ ಮಾಡ್ತಾ ಉಂಟು. ಎಲ್ಲರಿಗೂ ಊಟ ಬಡಿಸಿ ಮಕ್ಕಳಿಗೂ ಊಟ ಮಾಡಿಸಿ ಇವಾಗ ಸಂಜೆ ಆಯ್ತಲ್ವ, ಮತ್ತೊಂದು ರೌಂಡು. ಇನ್ನೇನು ನಾಳೆ ಹೋಗೋದಲ್ವಾ ಅಂತ ಹೇಳ್ಬಿಟ್ಟು ಸಂಜೆ ಒಂದು ರೌಂಡ್ ಬಂದಿದ್ದಾರೆ. ಆಟ ಆಡ್ಕೊಂಡು ಹೋಗೋಣ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಕೂಡ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದು ಫ್ರೀಯಾಗಿ. ಎಲ್ಲರೂ ಸಂಜೆ ಆಗಿತ್ತಲ್ಲ, ಕಾಫಿ ಎಲ್ಲ ಕುಡ್ಕೊಂಡ್ಬಂದು ವಾಕ್ ಮಾಡ್ತಾ ಇದ್ದು. ನಾಳೆ ನಮ್ಮ ಚಿಪ್ಪಿಯವರು ಹೊರಡ್ತಾ ಇದ್ದಾರೆ. ಅವ್ನು ಮೊನ್ನೆನೇ ಹೊರಡಾಕಿದ್ದ, ನಾನು ಬೇಡ ಅಂತ ಹೇಳಿ ಉಳಿಸ್ಕೊಂಡಿದ್ದೆ. ಇನ್ನು ನಾಳೆ ಹೊರಡ್ತಿದ್ದಾರೆ. ರಜೆ ಎಲ್ಲ ಮುಗೀತು ನಾಳೆಗೆ. ಬಟ್ ಈ ವಿಡಿಯೋ ಬರೋದು 1 ತಿಂಗಳು ಮೇಲೆ ಅನಿಸುತ್ತೆ, ಒಂದೂವರೆ ತಿಂಗಳ ಮೇಲೆ. ಯಾಕಂದರೆ ಹಳೆ ವೀಡಿಯೋಗಳೆಲ್ಲ ಹಾಕಬೇಕಲ್ಲ ಕಂಪ್ಲೀಟಾಗಿ. ಹಾಗಾಗಿ ಯಾಕಂದರೆ ನಾವು ಬೆಂಗಳೂರಿಗೆ ಬರೋದ್ರಿಂದ ಸರಿಯಾಗಿ, ಮತ್ತು ನಮ್ಮ ಮನೆಯವರು ಜೊತೇಲಿ ಇಲ್ಲ ಈಗ ಕೆಲಸ. ಈಗ ನಾನು ಒಬ್ಬಳೇ ಇರೋದ್ರಿಂದ ಪಾಪು ನೋಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ, ಎಡಿಟ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಸ್ವಲ್ಪ ನಾನು ಫ್ರೀ ಆಗಿರೋಣ ಅಂತ ಹೇಳಿ ಇದ್ದೆ. ಹಾಗಾಗಿ ವಿಡಿಯೋಗಳು ಸರಿಯಾಗಿ ಹಾಕೋಕ್ಕಾಗಲಿಲ್ಲ ಕಂಟಿನ್ಯೂಸ್ ಆಗಿ. ಇನ್ನು ಸ್ವಲ್ಪ ಹಾಕಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಎಲ್ಲ ಸ್ವಿಮ್ಮಿಂಗ್ ಪೂಲಿಂದ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಕಾಫಿ ಎಲ್ಲ ಕುಡಿದು ಒಂದು ರೌಂಡ್ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಮಕ್ಕಳೆಲ್ಲ ಸೇರಿ ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಹೇಳಿದರು. ಹಾಗಾಗಿ ಆಟ ಆಡ್ತಾ ಇದ್ದೀವಿ. ಪೊಲೀಸಾ ತೋರ್ಸೋದೆಲ್ಲ ಬೇಡ ನನಗೆ. ನಾನು ಪೊಲೀಸ್ ಎಲ್ಲ ಕಳ್ಳಿ. ನೀನು ಚಿಕ್ಕವ ಅಲ್ಲಿದೆ ಮ್ಯಾಟರ್. ಓದ್ ನಮ್ ಜೊತೆ ಕಳ್ಳ 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 ಬುಜ್ಜನೆ ಕಳ್ಳಿ. ಓ ನಾನಿಂತ 800. ನಿಂದು ಮಗ್ಳ ನಿಂದೆಷ್ಟು? ಪಾಪ ಇಲ್ಲಿ ನನ್ನ ಮಗಳು ಮತ್ತೆ ಮಲಗಿದ್ರೆ ನಾಳೆ ಬೆಳಗ್ಗೆ ಇವರೆಲ್ಲ ಹೋಗ್ತಾರಲ್ಲ ಅಂತ ಅದು ಬೇಜಾರು ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇದೆ. ನಮ್ಮ ಬುಜ್ಜು ಸಮಾಧಾನ ಮಾಡ್ತಿದ್ದೆ, ಸುಮ್ಮನಿರು ಮನೆ ಮತ್ತೆ ಸಿಗ್ತೀವಿ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಬಿಟ್ಟಿದ್ದು. ಆನಂತರ ನಾವು ಊಟ ಮಾಡ್ಕೊತಾ ಕೂತಿದ್ದು ಮಾತಾಡಿಕೊಂಡು. ಮತ್ತು ಯಾವಾಗ ಬರೋದು, ಎಲ್ಲಿ ಸಿಗೋದು, ಹೇಗೆ ಮೀಟ್ ಆಗೋದು ಅಂತ ಹೇಳಿಬಿಟ್ಟು. ಅಂದರೆ ಮಕ್ಳಿಗೆ ಸ್ಕೂಲ್ ಇರುತ್ತಲ್ಲ, ಹಂಗೆ ಅಂದ್ಕೊಂಡಂಗೆಲ್ಲ ಸಿಗೋಕ್ಕೆ ಹೋಗೋಕ್ಕೆ ಆಗಲ್ಲ. ನಮ್ಮ ಸ್ಫೂರ್ತಿ ಬೆಂಗಳೂರಲ್ಲಿ ಇದ್ರೂ ಅವಳು ಇಲ್ಲಿಗೆ ಬರೋದ್ರೊಳಗೆ ಅದೇ ದುಡ್ಡಿಗೆ ನಾವು ಕಲ್ಲರಿಗೆ 2 ಸರಿ ಓಡಾಡ್ಬೋದು. ಸುಮ್ಮನೆ ಹೇಳೋದು ನಾವು ಬೆಂಗಳೂರಲ್ಲಿದ್ದೀವಿ ಅಂತ. ಮೀಟ್ ಆಗೋಕ್ಕೆ ವರ್ಷಕ್ಕೊಂದು ಸರಿ ಮೀಟ್ ಆಗ್ತೀವಿ, ಆ ಥರ ಆಗುತ್ತೆ. ಎಲ್ಲ ಒಂದ್ಸರಿ ಊಟ ಮಾಡ್ಕೊಂಡು ಕೂತ್ಕೊಂಡು ಈಗ ಇನ್ನೊಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಚಂದ ಅಂತ. ಎಲ್ಲರಿಗೂ ಇಷ್ಟ ಆಗಿಬಿಟ್ಟಿತ್ತು ಇಲ್ಲಿ ವಾಕ್ ಮಾಡೋಕ್ಕೆ, ಓಡಾಡೋಕ್ಕೆ. ಎಲ್ಲ ರಾತ್ರಿ 11:30 ವಾಕ್ ಮಾಡೋಕ್ಕೆ ಬಂದಿದ್ದೀವಿ. ಖುಷ್ ಜೊತೆ ಫೋಟೋ ತೆಗಿಲ್ಲ, ಫೋಟೋ ಅಲ್ಲ ವಿಡಿಯೋ. ನಾಳೆ ಅವರೆಲ್ಲ ಹೋಗ್ತಾರೆ ಅಂತ ಪಾಪ ನನ್ನ ಮಗಳಿಗೆ ಬೇಜಾರು. ಚೆನ್ನಾಗಿ ಕಳ್ಳ ಪೊಲೀಸ್ ಎಲ್ಲ ಆಡ್ತಪ್ಪ. ಹಾಕೋ ಬೇಜಾರು ಬಂಗಾರೆ ತೆಗ್ದು ಕಬೋರ್ಡಲ್ಲಿ ಬಚ್ಚಿಟ್ಕೊಂಡು ಅಳ್ತಾ ಇತ್ತು. ಓಯ್ ಇದೆಲ್ಲ ಬಂಗಾರೆ ಯಾರಿಗೆ ಶಕ್ತಿ ಇದೆ ನೋಡೋಣ. ವೈಟ್ ಅಂಡ್ ಬ್ಲಾಕ್ ಯಾರಿಗೆ ಶಕ್ತಿ ಇದೆ? ಚಿಕ್ಕ ಗಟ್ಟಿ ಕುತ್ಕ. ಸೊಂಟ ನನ್ ನೋಡಿ ಅಲ್ಲಿ ಓಡಾಡ್ತಿದ್ದೆ. ಈಗ ಮಲ್ಲುದು ನನ್ನ ರೀಲ್ಸ್ ಒಂದು ನೋಡಿ ನಮ್ಮ ಚಿಕ್ಕ ಒಂದು ದಿಕ್ಕಲ್ಲಿ ಸಿಟ್ಟು ಮಾಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಅಳ್ತಿದ್ದೆ. ಬನ್ನಿ ಇಲ್ಲಿಗೆ ಬನ್ನಿ ಆಟ ಆಡೋಕ್ಕೆ, ನೀವು ಬರೀ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರ್ತೀರಾ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಹೋಗಿದೆ. ತಿಂಗಳು ಬೆಳಕಲ್ಲಿ ವಾಕ್ ಮಾಡೋದು ಅಂದರೆ ಎಷ್ಟು ಚೆಂದ ಅಲ್ವಾ ಹಳ್ಳಿಗಳಲ್ಲಿ. ಅದು ಅಲ್ಲದೆ ನಮ್ಮೂರಲ್ಲಿ ನಮ್ಮ ಮನೆ ಮುಂದೆ ಕಲ್ಲಿದೆಯಲ್ಲ, ಈ ಬೇಸಿಗೆ ಟೈಮಲ್ಲಿ ಕಾಫಿ ಬೆಳೆ ಒಣಗಾಕೊಂಡು ವಾಕ್ ಮಾಡ್ತಾ ಇರ್ತಾರೆ. ನಾವು ಯಾವಾಗಲೂ ಅಷ್ಟೇ ಮನೆ ಮುಂದೆ ವಾಕ್ ಮಾಡ್ತಾ ಇರ್ತೀವಲ್ಲ, ಸೇಮ್ ಅದೇ ಫೀಲು. ನಮ್ಮ ಸ್ಫೂರ್ತಿಯವರು ಅಷ್ಟು ಊರಿಗೆ ಬಂದರೆ ಅವಳು ಕೂಡ ಅಲ್ಲಿ ನಮ್ಮ ಅಂಕಲ್ ಅವರೆಲ್ಲ ವಾಕ್ ಮಾಡ್ತಾ ಇರ್ತಾರೆ. ಇದು ನಮಗೆ ಆ್ಯಕ್ಚುಲಿ ರಾತ್ರಿ ಟೈಮ್ ಇದು ಊಟ ಆಗಿದ ತಕ್ಷಣ ವಾಕ್ ಮಾಡೋದು ಯಾವಾಗಲೂ ಇದ್ದಿದೆ. ಬಟ್ ಇವಾಗ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾತಾಡ್ಕೊಂಡು ವಾಕ್ ಮಾಡೋದೇ ಬೇರೆ ರೀತಿ ಇರುತ್ತೆ. ಇದೆಲ್ಲ ಕಲ್ತಿದ್ದು ನಮ್ಮ ಅಜ್ಜನಿಂದ. ನಮ್ಮ ಅಜ್ಜ ಎನಿ ಟೈಮ್ ರಾತ್ರಿ ಟೈಮು ಊಟ ಆಗಿದ ತಕ್ಷಣ ಯಾವಾಗಲೂ ವಾಕ್ ಮಾಡೋರು. ಅದು ಬಂದುಬಿಡ್ತಾ ಹಾಗೇ ನಮಗೆ. ನೋಡಿ ಎಲ್ಲ ಮಕ್ಕಳು ಈಗ ಒಂದೊಂದು ದಿಕ್ಕಲ್ಲಿ ಮಲಗಿದ್ದಾರೆ. ದೊಡ್ಡವರೆಲ್ಲ ರೆಡಿ ಆಗ್ತಾಯಿದ್ದಾರೆ, ಅರ್ಲಿ ಮಾರ್ನಿಂಗಿಗೆ ಹೊರಡ್ತಾ ಇದ್ದಾರೆ. ನಮ್ಮ ಅಕ್ಕ ಮತ್ತು ನಮ್ಮ ಸ್ಫೂರ್ತಿ ಎಲ್ಲ ಇವಾಗ ಮಕ್ಕಳನ್ನ ಸ್ವಲ್ಪ ಲೇಟಾಗಿ ಹೊರಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಹೊರಡಿಸ್ಕೊಂಡ್ರು. ಪಾಪ ನಮ್ಮ ಬುಜ್ಜಿಗೆ ಬೇಜಾರು ಹೋಗೋಕ್ಕೆ. ಬಾಯ್ ಬುಜ್ಜು.
ಪಪ್ಪ ಅಮ್ಮ ಅವ್ರು ಬರ್ತಾರೆ ಅಂತ ಖುಷಿಲಿದ್ದೆ. ಅವರು ಬಂದಾಯಿತು ಹೋಗಾಯಿತು. ಇನ್ನೇನು ಅವ್ರು ಹೋಗೋದಿನ ಬೇಜಾರಿದ್ರು ಮತ್ತು ನಮ್ಮ ಅಕ್ಕ ಬರ್ತಾಳಲ್ಲ ಅಂತ ಖುಷಿಯಾಗಿದ್ದೆ. ಅಕ್ಕನೂ ಬಂದಾಯಿತು ಮತ್ತು ನಮ್ಮ ಸ್ಫೂರ್ತಿನೂ ಕೂಡ ಮೊನ್ನೆ ಬಂದಿದ್ಲಲ್ವ. ಈಗೆಲ್ಲ ಒಟ್ಟಿಗೆ ಹೋಗ್ತಿದ್ದಾರಲ್ಲ ಒಂದು ಸರಿ ಬೇಜಾರಾಗುತ್ತೆ. ಅಂದರೆ ನಮ್ಮದು ಪುಟ್ಟು ಮನೆ ಅಲ್ವ, ಎಲ್ಲ ಒಟ್ಟೊಟ್ಟಿಗೆ ಅಲ್ಲೇ ಇದ್ವಲ್ವ. ಒಂದು ಹೆಜ್ಜೆ ಇಟ್ಟರೆ ಅದೇ ಕಿಚನ್, ಅದೇ ರೂಮು, ಅದೇ ಹಾಲು. ಚಿಕ್ಕ ಮನೆ ಆದಷ್ಟು ಎಲ್ಲ ಒಟ್ಟಿಗೆ ಇರ್ತೀವಿ, ಅದೇ ಖುಷಿ. ಎಲ್ಲ ಹೋದ್ರೆ ನಾವು 4 days ಬಿಟ್ಟು ನಾನು ಹೋಗ್ತೀನಿ. ಆದರೆ ಎಲ್ಲ ಹೋದ್ರಲ್ಲ ಬೇಜಾರು ಒಂದು ಸರಿ. ಎಲ್ಲರೂ ಹೊರಟರು ಈಗ ಬೆಳಗಿನ ಜಾವ ಎಲ್ಲ ಹೊರಟರು. ಬೇಜಾರ ಹೀಗೆ ಬರುವಾಗ ಖುಷಿಯಾಗಿ ಬರ್ತೀವ. ಮತ್ತು ಈಗ ಇವರೆಲ್ಲ ಇದ್ದು ಹೋದ್ಮೇಲೆ ಬರೋಕ್ಕಿಂತ ಮುಂಚೆನೂ ಅಷ್ಟೇ ಖುಷಿಯಾಗಿದ್ದು. ಈಗ ಅವರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಈ ಬೇಜಾರು ಅನಿಸ್ಬಿಡುತ್ತೆ. ಅದು ಬೇಜಾರು. ಮತ್ತು ಮನೇಲಿರೋಕ್ಕೂ ತುಂಬ ಬೇಜಾರಾಗ್ತದೆ. ಇನ್ನೇನು ಮಧ್ಯಾಹ್ನದವರೆಗೂ ಇವತ್ತೊಂದು ದಿನ ಫುಲ್ ಕಳೆಯೋವರೆಗೂ ಬೇಜಾರು. ನೆನ್ನೆ ಇಷ್ಟೊತ್ತಿನಲ್ಲಿ ಇಲ್ಲಿದ್ದು, ನೆನ್ನೆ ಇಷ್ಟೊತ್ತಿನಲ್ಲಿ ಅಲ್ಲಿದ್ದು ಅಂತ. ನೆನ್ನೆ ಮಧ್ಯರಾತ್ರಿ 1 ಗಂಟೆವರೆಗೂ ವಾಕ್ ಮಾಡಿದ್ವಿ. ಅಲ್ಲಿ ಕೂತ್ಕೊಂಡು ಪ್ಲೇಗ್ರೌಂಡ್ಗೆಲ್ಲ ಹೋಗಿ ಮಕ್ಕಳು ಆಟ ಆಡೋಕ್ಕೆ ಬಿಟ್ಕೊಂಡು ನಾವು ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಲ್ಲ. ಸೊ ಇನ್ನು ಆ ಜಾಗಕ್ಕೆಲ್ಲ ಹೋದಾಗ ಬೇಜಾರಾಗುತ್ತೆ. ಒಂದು ಸರಿ ನಾವು ಆ ಜಾಗ ಎಲ್ಲ ಓಡಾಡಿ ಬಂದಮೇಲೆ ಸರಿ ಹೋಗ್ತದೆ. ಈಗ ಅಲ್ಲಿವರೆಗೂ ಹೋದಾಗೆಲ್ಲ ಬೇಜಾರಾಗುತ್ತೆ. ಈಗ ನೋಡಿ ಈಗ ಮನೇಲಿ ಕೂತ್ಕೊಳ್ಳೋಕ್ಕೆ ಬೇಜಾರು. ನಮ್ಮ ಚಿಪ್ಪಿ ಯಾವಾಗಲೂ ಇಲ್ಲೇ ಮನೆಗೋನು ಇಲ್ಲೇ ಕೂತ್ಕೊಳ್ಳೋನು. ಫೋನ್ ನೋಡೋಕ್ಕೆ, ಟಿ ವಿ ನೋಡೋಕ್ಕೆ ಇಲ್ಲಿ ಕೂತ್ಕೊಳ್ಳೋರು ಮಕ್ಕಳು, ಜಗಳ ಮಾಡೋರು. ನಮ್ಮ ಪಪ್ಪ ಅಲ್ಲಿ ಮಲಗೋರು. ಆ್ಯಕ್ಚುಲಿ ಪಪ್ಪ ಹೋಗಿದ್ದೆ ನಾನು ಬೇಜಾರಾಗ್ತಿತ್ತು. ಆದರೆ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಬಂದಳು. ನಮ್ಮ ಅಕ್ಕ ಇನ್ನು ನನ್ನ ತಂಗಿ ಬಂದಳು. ನಮ್ಮ ಅಕ್ಕ ಹಿಂದಿನ ದಿನ ನನ್ನ ತಂಗಿ ಬಂದು ಇವತ್ತೆಲ್ಲ ಒಟ್ಟಿಗೆ ಹೋದರು. ಸ್ವಲ್ಪ ಬೇಜಾರು. ನಮ್ಮ ಚಿಕ್ಕವು ಯಾವಾಗಲೂ ಕಿರ್ಚಾಡದ. ನಮ್ಮ ಬುಜ್ಜಿಗಿಂತ ಹೋಗೋಕ್ಕೆ ಇಷ್ಟನೇ ಇಲ್ಲ. ಪಾಪ ನನ್ನ ಮಗಳು ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಬಿಟ್ಟಿದ ತಕ್ಷಣ ಯಾರೂ ಇಲ್ವಲ್ಲ, ಅದು ನೆನೆಸ್ಕೊಂಡೆ ಅಷ್ಟು ದುಃಖ. ಅದಕ್ಕೆ ಇದನ್ನ ಡ್ಯಾಡಿ ಹೆಸರು ಹೇಳಿದ್ದಾರೆ ಮಗಳ, ಎದ್ದೇಳ್ತಾ ಖುಷಿಲಿ ಎದ್ದೇಳ್ಬೇಕು ಅಂತ. ಬಂಗಾರೆ ನಮ್ಮ ಮನೆ ದೇವ್ರಲ್ವಾ ನೀನು, ಖುಷಿಯಾಗಿ ಎದ್ದೇಳ್ಬೇಕು ಅಂತ ಡ್ಯಾಡಿ ಹೆಸರು ಹೇಳಿದ್ದಾರೆ. ಯಾಕ ಬಂಗಾರೆ? ನಾನಲ್ಲ ಕಣೋ, ನಾನಲ್ಲ, ಅವಳೇ ಹೇಳ್ತಿದ್ದೆ ಸುಮ್ಮನೆ. ನಾನು ಏನು ಮಾಡಿಲ್ಲ ಅಕ್ಕಂಗೆ. ಅಲ್ಲಿ ಆಟ ಆಡ್ತಿದ್ದ, ಒಂದು ಅಳು ಸೌಂಡ್ ಕೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ ಬ್ಯಾಟ್ ತಗೊಂಡು. ಈಗ ಯಾಕೆ ಹೊಡೆದೆ ಅಕ್ಕಂಗೆ? ಯಾಕೆ ಹೊಡೆದೆ? ಓಹೋ, ಇವಾಗ ಎದ್ದೆ ಸಡನ್ನಾಗಿ ಎದ್ದು ಅಳ್ತಾ ಇದೆ. ಅವ್ರ ಜೊತೆ ಜಗಳ ಮಾಡುವೆ ಅಲ್ವಾ? ಜಗಳ ಮಾಡ್ತೀನಿ. ನಾನು ಹೇಳ್ತಿದ್ದೆ ಅವ್ರು ನಾಳೆ ಹೋಗ್ತಾರೆ, ಫ್ರೀಯಾಗಿರು ಮಗಳು ಅಂತ. ರಾತ್ರಿ ಎಲ್ಲ ಬರೀ ಜಗಳ ಮಾಡೋದೈತೆ. ಅವ್ರು ಹೋಗ್ತಾರೆ ಅಂತ ಸಿಟ್ಟಿಗೆ ಮತ್ತೆ ಅವ್ರ ಜೊತೆ ಜಗಳ ಮಾಡೋದು. ನನ್ನ ಮಗಳು ಹಂಗೆ ಮಾಡ್ತಿದ್ದೆ. ಇನ್ನು ನಾವು 4 days ಬಿಟ್ಟು ಹೋಗ್ತೀವಿ ಮಗಳೇ. ಅಲ್ಲಿ ಮತ್ತೆ ಬುಜ್ಜು, ಅಣ್ಣ, ಚಿಕ್ಕವ ಎಲ್ಲ ಅಲ್ಲಿ ಸಿಗ್ತಾರೆ ಬಾ ಪೂಜೆಗೆ ಬಂದಾಗ. ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.